ಇವತ್ತು ವಿಧಾನಸೌಧಕ್ಕೆ ಬಂದಿದ್ದೀರಾ? ಹ್ಞೂ ರೀ. ಹೇಗೆ ಅನಿಸ್ತಾ ಇದೆ? ಎಲ್ಲ ಖುಷಿ ಅನಿಸ್ತ್ರಿ, ಎಲ್ಲ ಖುಷಿ ಅನಿಸ್ತ್ರಿಪ್ಪ. ಎಲ್ಲ ಅಡ್ಡಾಡಿ ನೋಡಿದ್ವಿ ವಿಧಾನಸಭಾ. ನಾಲ್ಗೆ ಬಿಟ್ಟಿರ್ಲಿಲ್ಲ. ಹ್ಞೂ ರೀ, ಬಿಟ್ಟಿದ್ದಿಲ್ಲ. ಒಂದು ಅರ್ಧ ತಾಸು ಲೇಟ್ ಮಾಡಿಸಿದ್ರೆ ಮಾಡ್ಸೋದಿಗೆ ಮತ್ತೆ ಆಮೇಲೆ ನಮ್ಮ ಹುಡುಗ ಕೇಳಿದ ಅವ್ರನ್ನ ದೋಸ್ತರನ್ನ ಕೇಳಿ ಆಮೇಲೆ ಮತ್ತೆ ಅವ್ರು ಏನು ಹೇಳಿದ್ರನ ಸ್ವಲ್ಪ ಹೊತ್ತಿಗೆ ಕೈ ಬಿಟ್ರು ಉಳ್ಯಾಕ. ಅರ್ಧ ತಾಸು ಲೇಟ್ ಮಾಡಿದ್ರು, ಮಾಡಿ ಭಾಳ ಇದನ್ನು ಮಾಡಿದ್ರಿ. ಮತ್ತು ಎಲ್ಲ ಕ್ಷಮೆ ಕೇಳ್ಕೊಂಡ್ರೆ ಸರಿ ಆತ್ರಿ. ಒಂಥರ ಖುಷಿ ಅನಿಸ್ತ್ರಿ. ಅವ್ರು ವಿಧಾನಸೌಧ ಯಾವಾಗ ನೋಡಿರ್ಲಿಲ್ಲ, ವಿಧಾನಸೌಧಕ್ಕೆ ಬಂದಿದ್ದು. ಸೊ ವಿಧಾನಸೌಧ ತೋರ್ಸೋಣ ಅಂತೇಳಿ ಕರ್ಕೊಂಡ್ ಬಂದಿದ್ದು. ಆಮೇಲೆ ನಮ್ಮ ಸಾಹೇಬ್ರು ಯುಟಿ ಖಾದರ್ ಸಾಹೇಬ್ರು ಸನ್ಮಾನ ಮಾಡಿದ್ರು. ಸೊ ಅವ್ರಿಗೂ ಪರ್ಸನಲ್ ಆಗಿ ಥ್ಯಾಂಕ್ಸ್ ಹೇಳೋಣ ಅನ್ನೋದು ನನ್ನ ಆಸೆ ಇತ್ತು. ಆಮೇಲೆ ನಾವು ಅದು ಅಪ್ಪಾಜಿಗೆ ಒಂಚೂರು ಸಿದ್ದರಾಮಯ್ಯ ಸರ್ ಹತ್ರ ಒಂದು ಸೆಲ್ಫಿ ತಗೊಬೇಕು ಅನ್ನೋದಿತ್ತು, ಅದಕ್ಕೋಸ್ಕರ ಬಂದ್ವಿ. ಬಟ್ ಸಾಹೇಬ್ರು ಸಿದ್ದರಾಮಯ್ಯ ಸಾಹೇಬ್ರು ಒಂಚೂರು ಬಿಜಿ ಇದ್ದಾರೆ. ಸೊ ಹಂಗಾಗಿ ಇನ್ನೊಮ್ಮೆ ಕೊಡ್ತೀನಿ ಅಂದರು. ಸೊ ನನಗೆ ಅದೇ ಅಪ್ಪಾಜಿಗೆ ಒಂಚೂರು ವಿಧಾನಸೌಧ ತೋರ್ಸೋಣ ಹೆಂಗಿರುತ್ತೆ ಅಂತೇಳಿ ಕರ್ಕೊಂಬಂದಿದ್ದು. ಸ್ಪೀಕರ್ ಏನು ಹೇಳಿದ್ರು? ಸ್ಪೀಕರ್ ಸಾಹೇಬ್ ಏನು ಮಾತಾಡಿದ್ರು ನಿಮ್ಮ ಜೊತೆ? ನಮಗ್ರಿ ಏನು ಆರಾಮದಿ ಅಂತಂದ್ರೆ, ಹ್ಞೂ ರೀಪ್ಪ ಆರಾಮದವಿ, ಹಿಂಗಾತು ಬಂದವಿ. ನಮಗೆ ಒಂಥರ ಖುಷಿ ಅನಿಸ್ತೆ. ಎಲ್ಲ ನೋಡಿದ್ವಿ, ನಿಮ್ಮನ್ನೆಲ್ಲ ಕಂಡಿವಿ, ಮಾತಾಡಿದ್ವಿ ಅಂತ ಒಂಥರ ಖುಷಿ ಅನಿಸ್ತೀರಿ ಅಂತ ಹೇಳಿ ಈ ಮುಖಾಂತರ ಯುಟಿ ಖಾದರ್ ಸಾಹೇಬ್ರಿಗೆ, ನಮ್ಮ ಪ್ರಕಾಶ್ ಪೊಳಿವಾಡ್ ಸಾಹೇಬ್ರಿಗೆ, ಬೈರತಿ ಸುರೇಶ್ ಅಣ್ಣವ್ರಿಗೆ, ಸವದಿ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಅವರು ಈ ವಿಷಯದಾಗ ನಮಗೆಲ್ಲ ಸಪೋರ್ಟ್ ಮಾಡಿದಂಥ ನಮ್ಮ ಎಲ್ಲ ನಾಯಕರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮೀಡಿಯಾದವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.